ಸುಳ್ಯ ನಗರದಲ್ಲಿ ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ನೀರಿನ ಪೈಪ್ ಕಾಮಗಾರಿ ಅಳವಡಿಕೆಯನ್ನ ಮಾಡಲಾಗುತ್ತಿದ್ದು, ಸುಳ್ಯ ನಗರದ ಕಲ್ಲಮುಟ್ಲುವಿನ ಗುರುಂಪುವಿನಲ್ಲಿ ಕಾಮಗಾರಿ ನಡೆಯುತ್ತಿದ್ದ ವೇಳೆ ಕಾಂಕ್ರೀಟ್ ರಸ್ತೆಯನ್ನು ತುಂಡರಿಸಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಸುಳ್ಯ ನಗರಕ್ಕೆ ನೀರು ಹಾಯಿಸುವ ಪೈಪ್ ಲೈನ್ ಒಡೆದು ಹೋಗಿ ರಸ್ತೆಯ ತುಂಬೆಲ್ಲ ನೀರು ಹರಿದು ಮಣ್ಣುಗಳು ಎಲ್ಲೆಡೆ ಪಸರಿಸಿರುವಂಥ ಘಟನೆ ಎದುರಾಗಿತ್ತು. ಈ ಘಟನೆ ನಡೆದು 3 ದಿನವಾದರೂ ಆ ಮಣ್ಣುಗಳನ್ನು ತೆರವು ಮಾಡುವ ಕಾರ್ಯ ನಡೆದಿಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಗ್ಯಾರೇಜ್ ಮಾಲಕರೊಬ್ಬರು ಮಾತನಾಡಿ, ಕಳೆದ 3 ದಿನಗಳಿಂದ ಇದೇ ಸ್ಥಿತಿ ಇದೆ. ಗ್ಯಾರೇಜನ್ನು ತೆರೆಯಲು ಸಾಧ್ಯವಾಗುತ್ತಿಲ್ಲ. ಇಲ್ಲಿಯ ಜನಪ್ರತಿನಿಧಿಗಳು ಯಾಕೆ ಮನಸ್ಸು ಮಾಡುತ್ತಿಲ್ಲ, ಈ ಪರಿಹಾರವನ್ನು ಯಾಕೆ ಒದಗಿಸುತ್ತಿಲ್ಲ ಎಂಬ ಪ್ರಶ್ನೆಯನ್ನು ಮಾಧ್ಯಮದೊಂದಿಗೆ ಹೇಳಿಕೊಂಡಿದ್ದಾರೆ. ಇಲ್ಲಿ ನೀರು ತುಂಬ ಪೋಲಾಗ್ತಾ ಉಂಟು. ಅದರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಇಲ್ಲಿ ಪಂಚಾಯತಿನವರಿಗೆ. ಪೋಲಾಗೋದಂದರೆ ಇದು ಅಲ್ಲಿಯ ಟ್ಯಾಂಕಿಂದಲೇ ಬರುವ ನೀರಲ್ಲ? ಟ್ಯಾಂಕಿಂದಲೇ ಇದು ಮೈನ್ ಪೈಪ್ ಅದು ಹಾಂ. ಅದು ಇಲ್ಲಿಂದ ಕಟ್ಟಾಗಿದೆ. ಹಾಂ ಕಟ್ಟಾಗಿ ಎಲ್ಲ ಆಚೆ ಈಚೆ ಇದು ರೂಮುಗಳಿಗೆಲ್ಲ ತುಂಬಿ ಹೋಗಿದೆ ನೀರು. ಹಾಂ ಇಲ್ಲಿ ಸುಪ್ರೀಂ ಮರ ಕೆಳಗೆ ರೂಮುಗಳಿಗೆ ನೀರು ತುಂಬಿದೆ. ಇಲ್ಲಿ ಈಚೆ ಗ್ಯಾರೇಜ್ವರೆಗೂ ಸಹ ವೆಲ್ಡಿಂಗ್ ಶಾಪ್ ಅದಕ್ಕೂ ಸಹ ನೀರು ತುಂಬಿದೆ. ಅದಕ್ಕೆ ಯಾವುದೇ ಒಂದು ಇಲ್ಲ ಅಂತ ಪಂಚಾಯತ್ ಇದರಿಂದ. ನಮಗೆ 3 ದಿನದಿಂದ ಇದು ಬ್ಲಾಕ್ ಆದ ನಂತರ ಅಂಗಡಿ ಬಾಗಿಲು ಈಗ ಆಗುತ್ತಿಲ್ಲ. ಯಾವುದು ನಿಮ್ಮದು? ಗ್ಯಾರೇಜ್ ಇದು ಹಾಂ ವೆಹಿಕಲ್ ಬರಲಿಕ್ಕೆ ಆಗುದಿಲ್ಲ, ಅದು ಊತೋಗ್ತದೆ ಅಲ್ಲಿ ಗಾಡಿಗಳು. ಹಾಂ 3 ದಿವಸ ಆಯ್ತು ಈಗ. 3 ದಿವಸ ಆಯಿತು. ನಗರ ಪಂಚಾಯತ್ ಅಥವಾ ಯಾರಿಗಾರು ಹೇಳಿದ್ರೆ ನೀವು ಇದ್ರ ಬಗ್ಗೆ? ನಗರ ಪಂಚಾಯತ್ ಮೆಂಬರ್ಗೆ ಹೇಳಿದ್ದೇವೆ. ಹಾಂ ಆದರೆ ಯಾರು ಕೂಡ ಅಲ್ಲ ಮೊನ್ನೆ ಸರಿ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಅದರ ನಂತರ ಪುನಃ ತಂದು ಮಣ್ಣು ತಂದು ಹಾಕಿದ್ರು. ಆದರೂ ಇಲ್ಲಿ ನಮಗೆ ಇದು ಗ್ಯಾರೇಜ್ಗೆ ತುಂಬ ಕಷ್ಟ ಆಗ್ತದೆ. ಹಾಂ ಅಂಗಡಿ ಬಾಗಿಲು ತೆಗಿಲಿಕ್ಕೆ ಆಗೋದಿಲ್ಲ, ವೆಹಿಕಲ್ ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದು ಮಣ್ಣು ತುಂಬ ತಂದು ಹಾಕಿದ್ದಾರೆ ಇಲ್ಲಿ.